ಇಲ್ಲ. ಅಯ್ಯೋ, ಯಾರಾದ್ರೂ ಕಾಪಾಡಿ ಇವನ್ನ, ಯಾರಾದ್ರೂ ಕಾಪಾಡಿ. ಅರೆ ಯಾರಾದ್ರೂ ಕಾಪಾಡಿ. ನಾ ಬರ್ತಾ ಇದ್ದೇನೆ, ನೀವೇನು ಚಿಂತೆ ಮಾಡಬೇಡ. ಬರ್ತಾ ಇದ್ದೀನಿ ಇರು. ಹಿಡ್ಕೊರೋಣ ಗಟ್ಟಿಯಾಗಿ. ವಾವ್, ಲುಕ್ ಅಟ್ ದಟ್ ಮ್ಯಾನ್, ಎಷ್ಟೊಂದು ಧೈರ್ಯವಂತ ಇದ್ದಾನೆ. ಮೇಲ್ಬಾ. ಥ್ಯಾಂಕ್ ಯು ಸರ್. ಅರೆ ಅಣ್ಣ, ಇದ್ರಲ್ಲಿ ಥ್ಯಾಂಕ್ ಯು ಅವಶ್ಯಕತೆ ಏನಿದೆ ಹೇಳು ಅಲ್ವಾ? ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ನಾನು ನಿಮ್ಮ ಹತ್ರ ಮಾತಾಡ್ಬೋದಾ? ಎಸ್ ಹೇಳಿ. ನಾನು ಈಗ ತಾನೇ ನೋಡಿದೆ ನೀವು ಆ ವ್ಯಕ್ತಿನ ಯಾವ ರೀತಿ ಕಾಪಾಡಿದ್ರಿ ಅಂತೇಳಿ. ವೆಲ್, ಎಂತ ಸ್ಟಂಟ್ ಮಾಡಿದ್ರಿ ನೀವು. ನನಗೆ ನನ್ನ ಫಿಲಮ್ಗೋಸ್ಕರ ಒಬ್ಬ ಹೀರೋ ಬೇಕಾಗಿದೆ. ಏನ್ ನೀವು ನನ್ನ ಫಿಲಮ್ನಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತೀರಾ? ಅರೆ ಹಾಲಿವುಡ್ ಫಿಲ್ಮ್ ಅಲ್ಲಿ ಹೀರೋನಾ? ಯಾಕಾಗಲ್ಲ ಸರ್. ನಿಮ್ಮ ಹೆಸರೇನು ಸರ್, ದಯವಿಟ್ಟು ಹೇಳಿ. ಐ ಆಮ್ ಜಾನ್ ಫುರ್ಫುರಿ. ನಾನು ಹಾಲಿವುಡ್ ನ ಪ್ರಖ್ಯಾತ ನಿರ್ದೇಶಕನಿದ್ದೀನಿ. ಮೇಕಪ್ ನ ಸಕ್ಕತ್ತಾಗಿ ಮಾಡ್ಕೊಂಡವನೇ. ಉದ್ದ ನಕಲಿ ಜಾನು, ನಕಲಿ ಮೀಸೆ ಬೇರೆ ಇದೆ ನೋಡು. ಫೋಟೋನ ಗೆಟಪ್ನ ಈಗಲೇ ತೆಗೆದು ಕಣ. ಹಾಲು ಯಾವ್ದು ನೀರು ಯಾವ್ದು ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ನೀವು? ನಮ್ಗೆ ಅಮರ್ಸ್ತಾ ನೀನು. ನೀನ್ ಬಿಡಲ್ಲ ಕಣ ಇವತ್ತು. ಪತ್ಲು, ಇವನ್ ಜೋರ ಗಂಟ್ಸ್ಕೊಂಡ್ಬಿಟ್ಟಿದ್ದಾನೆ ಕಣೋ. ಇವನ್ ಕಾಲ್ ತೆಗೆದು ಎಳ್ದು ಬಿಡ್ತೀನಿ ಈಗ. ಅರೆ ಪತ್ಲು, ಇವನ್ ಅಸ್ಲಿ ಕಣೋ. ಓ ಮೈ ಗಾಡ್, ಓ ಮೈ ಗಾಡ್, ಇದೇನಿದು? ನಾನು ಹೇಗೆ ಇಷ್ಟೊಂದು ಉದ್ದ ಆಗ್ಬಿಟ್ಟೆ? ನೀನ್ ಹೇಗೆ ಈ ತರ ಮಾಡಿದೆ ನನಗೆ? ಓ ಸಾರಿ ವೆರಿ ಸಾರಿ ಸರ್. ನಮ್ಮೂರು ಫುರ್ಫುರಿ ನಗರದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಸರ್. ಅವನ ಹೆಸರು ಜಾನ್ ಅಂತ. ಒಂದ್ಸರಿ ಮುಂಚೆ ಅವ್ನು ಡೈರೆಕ್ಟರ್ ತರ ವೇಷ ಹಾಕೊಂಡು ನಮ್ಮನ್ನೆಲ್ಲ ಗೂಬೆ ಮಾಡ್ಬಿಟ್ಟಿದ್ದ. ನಾವ್ ಅನ್ಕೊಂಡ್ವಿ ಅವನ್ ಇದೇ ಜಾನ್ ಇರ್ಬೋದು ಅಂತ, ಅಷ್ಟೇ ಸರ್. ಓ, ಯು ಆರ್ ಫ್ರಮ್ ಫುರ್ಫುರಿ ನಗರ್. ಐ ಆಮ್ ಫುರ್ಫುರಿ. ವಾಟ್ ಎ ಕೋಇನ್ಸಿಡೆನ್ಸ್, ವಾಟ್ ಎ ಕೋಇನ್ಸಿಡೆನ್ಸ್. ನೀವು ನನ್ನ ಫಿಲಂ ನ ಹೀರೋ ಇದ್ದೀರಿ, ಮತ್ತೆ ನಿಮ್ಮ ಸ್ನೇಹಿತರು ಕೂಡ ನನ್ನ ಫಿಲಂ ನಲ್ಲೇ ಕೆಲಸ ಮಾಡ್ತಾರೆ. ಸರ್ ಹೇಳಿ ಸರ್, ನಾವ್ ಏನ್ ಮಾಡ್ಬೇಕು ಅಂತ? ಬನ್ನಿ, ರಸ್ತೆನಲ್ಲಿ ಹೇಳ್ತಾ ಹೋಗ್ತೀನಿ. ಅಸಿಸ್ಟೆಂಟ್ ಹೋಗು, ಪೂರ್ತಿ ರೋನಲ್ಲಿ ಕ್ಯಾಮ್ರಾಗಳನ್ನೆಲ್ಲ ಫಿಟ್ ಮಾಡ್ಬಿಡು. ಓಕೆ ಮಿಸ್ಟರ್ ಮೋಟು, ನಿಮ್ ರೋಲ್ ಬಗ್ಗೆ ಗೊತ್ತಾಗಿದೆ ಅಲ್ಲ? ಇದು ಒನ್ ಟೇಕ್ ಶಾಟ್ ಇದೆ. ಎಲ್ಲಾ ಜಾಗದಲ್ಲೂ ಹಿಡನ್ ಕ್ಯಾಮ್ರಾಗಳಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ರೋಲ್ ಕ್ಯಾಮ್ರಾ, ಆಕ್ಷನ್. ಈಗ ಈ ಖಜಾನೆ ತೆಗಿಲೇಬೇಕು. ಒಳಗಿರೋ ಡಾಕ್ಯುಮೆಂಟ್ಸ್ ನ ತೆಗೆದು ನಾನು ಇದನ್ನ ಜೀಪಲ್ಲಿ ಇಟ್ಕೊಂಡು ಹೋಗ್ಬೇಕು. ಓಕೆ ಓಕೆ ಓಕೆ. ಅರೆ ಅರೆ ಬನ್ನಿ, ಅರೆ ಸೆಕ್ಯೂರಿಟಿ, ಡಾಕ್ಯುಮೆಂಟ್ಸ್ ಕಳ್ತನ ಆಗಿದೆ, ಬನ್ನಿ ಬೇಗ. ಪತ್ಲು ನಡಿ, ಈಗ ಮುಂದಿನ ಸೀನು ಆ ಗಾಡಿಯಿಂದ ಓಡೋದು ಅನ್ಸುತ್ತೆ. ಇದೇನು ಈ ಶಬ್ದ? ಅಸ್ಲಿ ಪೊಲೀಸ್ ಗಾಡಿ ತರ ಕೇಳಿಸ್ತಾ ಇದೆಯಲ್ಲ. ನಾವೇ ನಿಜವೂ ಕಳ್ತನ ಮಾಡಿ ಹುಡುಕ್ತಿಲ್ಲ ತಾನೇ? ಸರ್, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಅಲ್ಲ ಸರ್. ಅಯ್ಯೋ ನನ್ನ ಗೆಳೆಯರ, ಇದು ನಿಜ ಆಗದೆ ಹೋದ್ರೆ ಸಾಕಣ್ರಯ್ಯ.
ಡಾಕ್ಟ್ರಿ ಜಟ್ಕ ಒಂದು ಕೆಲಸ ಮಾಡೋಣ ಈಗ ನೋಡಿ ಯಾ. ಹೇ ನಿಂತ್ಕೊಳ್ಳಿ, ಐ ಸೆಡ್ ಸ್ಟಾಪ್, ನಿಂತ್ಕೊಳ್ಳಿ. ಹೇ ಎಕ್ಸಲೆಂಟ್. ಬಂದ್ರ ನೀವೆಲ್ಲ? ವಾಹ್, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ, ಎಷ್ಟು ಚೆನ್ನಾಗಿ ಶಾಟ್ ಬಂದಿದೆ. ತುಂಬಾ ಸಂತೋಷ. ಈಗ ಆ ಫೈಲ್ ನ ನನಗೆ ಕೊಡಿ. ನಿಲ್ರೆ, ಎಲ್ಲಿಗೆ ಓಡಾಕ್ತಾ ಇದ್ದೀರಾ? ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ಪೊಲೀಸರು ಬರ್ತಾರೆ, ಕಾಯ್ತಾ ಇರಿ. ಅವ್ರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಾನು ನಿನ್ನ ಹತ್ರ ಆಕ್ಟಿಂಗ್ ಅಂತ ಹೇಳಿ ನಿಜವಾಗ್ಲೂ ಕಳ್ತನ ಮಾಡಿಸಿದೀನಿ. ಇದು ನೋಡೋದಕ್ಕೆ ಫೈಲ್ ತರ ಇದೆ. ಇದು ಪ್ರಪಂಚದಲ್ಲಿ ಅತಿ ಬೆಲೆ ಬಾಳೋ ಅಂತ ವಜ್ರ ಇದ್ರೊಳಗಡೆ ಇದೆ, ಗೊತ್ತಾಯ್ತಾ? ಹ್ಯಾಂಡ್ಸ್ ಅಪ್. ಇನ್ಸ್ಪೆಕ್ಟರ್ ಸರ್, ನಾವೇನೋ ಸಿಕ್ಕಾಕೊಂಡ್ಬಿಟ್ವಿ. ಆದ್ರೆ ಅಸಲಿ ಕಳ್ಳ ಹಿಡಿಯೋದಕ್ಕೆ ನಮ್ಮ ಹತ್ರ ಬೇರೆ ಏನೋ ಪ್ಲಾನ್ ಇದೆ ಸರ್. ನಾವು ತುಂಬಾ ದೊಡ್ಡ ಸಾಹುಕಾರರಾಗೋಗ್ಬಿಟ್ಟಿದೀವಿ, ದೊಡ್ಡ ಶ್ರೀಮಂತರು. ಅವನನ್ನ ಗೂಬೆ ಮಾಡಿದ್ವಿ. ಹೇಗಿತ್ತು? ಪೊಲೀಸರು ಓಡಿಸಿಕೊಂಡು ಹೋಗಿ ಹಿಡಿದಿದ್ದಾರೆ. ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಡೈಮಂಡ್ಸ್ ಎಲ್ಲಿದೆ ಹೇಳಿ, ಟೆಲ್ ಮೀ. ಡೈಮಂಡ್ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ ಸರ್. ನಮ್ ಜೊತೆ ಫುರ್ಫುರಿ ನಗರದಲ್ಲೂ ಕೂಡ ಹೀಗೆ ಆಗಿತ್ತು ಸರ್. ನಾವು ಕೂಡ ಬೇರೆಯವ್ರನ್ನ ಗೂಬೆ ಮಾಡಿದ್ವಿ. ಅದಕ್ಕೆ ಡಾಕ್ಟರ್ ಜಟ್ಕಾ ಅವರು ಡಾಕ್ಯುಮೆಂಟ್ ನಲ್ಲಿ ಒಂದು ಕೆಮಿಕಲ್ ಹಾಕಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಆ ಡಾಕ್ಯುಮೆಂಟ್ ನ ಯಾರು ಕಳ್ತನ ಮಾಡ್ತಾರೋ ಅವ್ರ ಕೈಗಳು 24 hours ಅಲ್ಲಿ ಡಿಸಾಲ್ವ್ ಆಗ್ಬಿಡುತ್ತೆ ಸರ್. ಅದು ಹೆಂಗೆ? ಡಾಕ್ಟರ್ ಜಟ್ಕಾ ಅವರು ಆಂಟಿಡೋಟ್ ಕಂಡಿದ್ದೀರಾ ಸರ್. ಅದನ್ನ ಹಾಕ್ಬಿಟ್ಟಾದ್ರೆ ಸರಿ ಹೋಗ್ಬಿಡುತ್ತೆ. ಒಟ್ಟು ಹೇಳ್ಬೇಡ ಕಣ, ಹೇಳಲೇಬೇಡ. ಈ ಇಂಟರ್ವ್ಯೂನ ದಯವಿಟ್ಟು ನಿಲ್ಲಿಸ್ಬಿಡು. ಅವರು ಕೂಡ ಟಿವಿ ನೋಡ್ತಾ ಇರ್ತಾರೆ. ಯಾವಾಗ ಅವ್ರ ಕೈಗಳು ಡಿಸಾಲ್ವ್ ಆಗ್ಬಿಡುತ್ತೋ ಅವ್ರು ಖಂಡಿತ ಆಂಟಿಡೋಟ್ಗೋಸ್ಕರ ನಮ್ಮ ಹತ್ರ ಬರ್ಲೇಬೇಕಾಗುತ್ತೆ. ಡಾಕ್ಟರ್ ಜಟ್ಕಾ, ಆಂಟಿಡೋಟ್, ಆಂಟಿಡೋಟ್ ಬೇಗ ತಗೊಳ್ಳಿ. ಅವರ ಕೈಗಳು ಡಾಕ್ಟರ್ ಜಟ್ಕಾ ಅವರು ಹಾಕಿದ ಆಂಟಿಡಾಟ್ ಇಂದ ನಾರ್ಮಲ್ ಆಯಿತು. ಆದರೆ ಇದರಿಂದ ಗೊತ್ತಾಗುತ್ತದೆ ನಿಜವಾದ ಕಳ್ಳರ ಕೈಗಳು ಡಿಸಾಲ್ವ್ ಆಗುತ್ತವೆ ಅಂತ. ಪೊಲೀಸರು ಯಾವ ರೀತಿಯಿಂದ ಬೇಡಿಕೆಯನ್ನು ಹಾಕಬಹುದು? ಇಲ್ಲ 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 ಇಲ್ಲ, ಅವರು ತುಂಬಾ ಚಾಲಾಕಿಗಳಿದ್ದಾರೆ, ತುಂಬಾ ಚಾಲಾಕಿಗಳು. ನಾವು ಅವ್ರ ಹತ್ರ ಹೋಗಿ ಆಂಟಿಡಾಟ್ಸ್ ನ ಕಿತ್ಕೊಂಡ್ ಬರ್ಬೇಕಾಗಿದೆ. ನನ್ನ ಕೈ ಡಿಸಾಲ್ವ್ ಆಗ್ತಾ ಇದೆ. ನಡೀರಿ ನನ್ ಜೊತೆ ಬೇಗ. ಮೋಟು ಮೋಟು, ನನಗೆ ಈ ಆಂಟಿಡಾಟ್ಸ್ ನ ಇವಾಗ್ಲೇ ಕೊಡು, ಇಲ್ಲ ಅಂದ್ರೆ ನೀನ್ ಹಿಡ್ಕೊಂಡು ಒಗಿಬೇಕಾಗುತ್ತೆ. ಅರೇನ್ ಏನ್ ದೋಬಿ ಏನಪ್ಪ, ತೊಳೆದಾಕ್ಬಿಡಕ್ಕೆ? ನಾನು ತಮಾಷೆ ಮಾಡೋ ಮೂಡ್ ನಲ್ಲಿ ಇಲ್ಲ ಮೋಟು, ನನಗೆ ಆಂಟಿಡಾಟ್ಸ್ ಕೊಡು. ಅಲ್ಲ, ನೀ ಏನ್ ಅನ್ಕೊಂಡ್ಬಿಟ್ಟಿದ್ಯಪ್ಪ? ಏನ್ ತುಂಬಾ ಸ್ಮಾರ್ಟ್ ಅನ್ಕೊಂಡ್ಬಿಟ್ಟಿದ್ಯಾ? ಈ ತರ ಮೋಸ ತುಂಬಾ ಸರಿ ಆಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ಈ ಸಲ ಬಹಳ ಅಲರ್ಟ್ ಆಗ್ಬಿಟ್ಟಿದೀವಿ. ಓಕೆ, ಇಟ್ಕೊಳ್ಳಿ ಅವ್ರ ಹತ್ರ ಆಂಟಿಡಾಟ್ ನ. ಬಂದ್ರು. ಜಾನ್ ಫುರ್ಪುರಿ, ಈಗ ನೋಡು ಮೋಟನ್ ಕಮಲ್ನ ಹೆಲಿಕಾಪ್ಟರ್ನ ಪೈಲಟ್ ಇಲ್ದ ಮೇಲೆ ಹಾರಿಸ್ಬಿಡ್ತಾನೆ. ನೋಡ್ತಾ ಇರು. ಪೈಲಟ್ ಇಲ್ದಂಗೆ ಹೆಲಿಕಾಪ್ಟರ್ನ ಹಾರಿಸ್ತೀರಾ? ಹಾಗಾದ್ರೆ ನಾವು ಜೀವನ ಪೂರ್ತಿ ಕಳ್ತನನೇ ಮಾಡೋದಿಲ್ಲ. ಓ ಗಾಡ್, ಓ ಮೈ ಗಾಡ್, ಓ ಇಷ್ಟೊಂದು ಶಕ್ತಿ. ನೀನು ನಮ್ಮ ಟೀಮ್ ಜೊತೆ ಸೇರ್ಕೊಂಡ್ಬಿಡ್ತೀಯಾ? ಏ ಮ್ಯಾನ್, ನನ್ನ ಜೊತೆ ಪಾರ್ಟ್ನರ್ಶಿಪ್ ಆಗ್ತೀಯಾ? ನಾವು ಇಡೀ ಪ್ರಪಂಚನೇ ಲೂಟಿ ಮಾಡ್ಬಿಡೋಣ. ಇಷ್ಟೊಂದು ಬೇಗ ಪೊಲೀಸರು ಹೇಗ್ ಬಂದ್ರು? ಅರೆ, ಪೊಲೀಸ್ನವ್ರಿಗೆ ನಾವೇ ಇಲ್ಲಿಗೆ ಬರಕ್ ಹೇಳಿದ್ದು.
ಪೊಲೀಸ್ ಅವ್ರಿಗೆ ನಿಮ್ ಬಗ್ಗೆ ಎಲ್ಲ ಗೊತ್ತಿತ್ತು, ನಾವೆಲ್ಲ ನಾಟಕ ಮಾಡಿದ್ವಿ ಅಷ್ಟೇ. ಹೇಗಿತ್ತು ಸರ್ ನಮ್ ನಾಟಕ? ಈಗ ಜೈಲ್ಗೆ ಹೋಗಿ ನಿಮ್ ಪಾರ್ಟ್ನರ್ನ ಹುಡ್ಕೊಂಬಿಡಿ ಸರ್. ಇನ್ಸ್ಪೆಕ್ಟರ್ ಸರ್, ಇವನ್ನ ಮಾತ್ರ ಜೈಲಿಂದ ಹೊರಗೆ ಹೋಗಕ್ ಬಿಡ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಮೋಟು ಪತ್ಲು, ಥ್ಯಾಂಕ್ ಯು. ನೀವು ತುಂಬಾ ದೊಡ್ಡ ಕಳ್ಳನ್ನೇ ಹಿಡ್ಕೊಟ್ಟಿದ್ದೀರಾ ನಮ್ಗೆ ನೀವು. Watch India's largest kids library only on Jio Hotstar. Download the app now.